Students, today we start with one more disorders, Mendelian disorders, that is sickle cell anemia. ಸಿಕ್ಕಲ್ ಅಂತಂದರೆ ಬ್ಲಡ್ ಸೆಲ್ಸ್ಗಳು ಯೂಶ್ವಲಿ ರೌಂಡ್ ಆಗಿರ್ತವೆ. ಸೊ ದೆನ್ ನಾವಿಲ್ಲಿ ಬ್ಲಡ್ ಸೆಲ್ಸ್ಗಳು ರೌಂಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈ ಥರ ಇರ್ತದೆ ನಾರ್ಮಲ್ ಬ್ಲಡ್ ಸೆಲ್ಸ್ಗಳು. ಬಟ್ ಸಿಕ್ಕಲ್ ಸೆಲ್ ಎನಿಮಿಯಾ ಆದಾಗ ಈ ಥರ ಕೊಡ್ಲಿ ಥರ ಮುಂದಲ್ದು ಆ ಥರ ಆಗಿಬಿಡ್ತದೆ. ಹೆನ್ಸ್ ಇಟ್ ರೆಡ್ಯೂಸಸ್ ದ ಸರ್ಫೇಸ್ ಏರಿಯಾ ಆಫ್ ದಟ್ ಬ್ಲಡ್ ಸೆಲ್. ಅದರದ್ದು ಸರ್ಫೇಸ್ ಏರಿಯಾ ಕಡಿಮೆ ಆಗ್ತದೆ. ಸೊ ದೆನ್ ಫಿಕ್ಸೇಷನ್ ಆಫ್ ಆಕ್ಸಿಜನ್ ದಟ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸಸ್. ಆಕ್ಸಿಜನ್ ಫಿಕ್ಸೇಷನ್ ಆಗೋದು ಅಲ್ಲಿ ಏನಾಗ್ತದೆ, ಆ ಸರ್ಫೇಸ್ ಏರಿಯಾದ ಮೇಲೆ ಕಡಿಮೆ ಆಗ್ತದೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅದೇ ಇಲ್ಲಿ ಮೇನ್ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ದಿಸ್ ಈಸ್ ಆನ್ ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್. ಆಟೋಸೋಮ್ ಲಿಂಕ್ಡ್ ಅಂದರೆ ಗೊತ್ತಾಗಿದೆ. ಸೊ ದಟ್ ಮೀನ್ಸ್ ಇಟ್ ಇಸ್ ಟ್ರಾವೆಲ್ ವಿತ್ ಆಟೋಸೋಮ್ ಕ್ರೋಮೋಸೋಮ್. ಆಟೋಸೋಮ್ಸ್ ಕ್ರೋಮೋಸೋಮ್ಗಳೊಂದಿಗೆ ಟ್ರಾವೆಲ್ ಆಗ್ತಾ ಇರ್ತಕ್ಕಂಥದ್ದು. ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಾಮ್ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್ಸ್. ಪೇರೆಂಟ್ಸ್ ಆಫ್ಸ್ಪ್ರಿಂಗ್ಸ್ಗೆ ಇದು ಟ್ರಾನ್ಸ್ಮಿಟ್ ಆಗ್ತದೆ. ವೆನ್ ದ ಪಾರ್ಟ್ನರ್ ಆರ್ ಕ್ಯಾರಿಯರ್ ಹೆಟ್ರೋಸೈಗಸ್ ಫಾರ್ ದ ಜೀನ್. ಪಾರ್ಟ್ನರ್ ಹೆಟ್ರೋಸೈಗಸ್ ಇದ್ದರೆ, ಜೀನ್ ಕ್ಯಾರಿಯರ್ ಅಂದರೆ ಆ ಕ್ಯಾರಿಯರ್ ಆ ಜೀನ್ ಇತ್ತಂತಂದರೆ ಟ್ರಾನ್ಸ್ಮಿಟ್ ಆಗೋದನ್ನು ನೋಡ್ತಾ ಇದ್ವಿ. ದ ಡಿಸೀಸ್ ಇಸ್ ಕಂಟ್ರೋಲ್ಡ್ ಬೈ ಪೇರ್ ಆಫ್ ಅಲೀಲ್ಸ್, ದಟ್ ಈಸ್ HBA ಆ್ಯಂಡ್ HBS. ಸೊ ದೀಸ್ ಆರ್ ದ ಹೆಟ್ರೋಸೈಗಸ್ ನೀವು ನೋಡ್ತಾ ಇದ್ದೀರಿ. ಸಿಕಲ್ ಸೆಲ್ ಎನಿಮಿಯಾ ಜೀನ್ ಈಸ್ ದೇರ್ ಹಿಯರ್. ದಿಸ್ ಒನ್ ಈಸ್ ದ ಪೇರ್ ಈಸ್ ಗೋಯಿಂಗ್ ಟು ಬಿ ಕಂಟ್ರೋಲಿಂಗ್ ದ ಡಿಸೀಸ್. In homozygous dominantದಲ್ಲಿ we are getting that HBA. ಸೊ ನಾರ್ಮಲ್ ಆಗಿರ್ತದೆ ಬ್ಲಡ್ ಸೆಲ್ಸ್ಗಳು ಯೂಶ್ವಲಿ. ಬಟ್ ಹೆಟ್ರೋಸೈಗಸ್ದಲ್ಲಿ ಏನಾಗ್ತದೆ ಅಂದರೆ ಸಿಕಲ್ ಸೆಲ್ ಟ್ರೇಟ್ ಈಸ್ ದೇರ್ ಆ್ಯಂಡ್ ಕ್ಯಾರಿಯರ್ ಆಗ್ತದೆ. ಬಟ್ ಅಷ್ಟು ಎಫೆಕ್ಟ್ ಇರೋದಿಲ್ಲ, ಕ್ಯಾರಿಯರ್ ಆಗ್ತದೆ. ಇನ್ನು ಹೋಮೋಸೈಗಸ್ ರಿಸೆಸಿವ್ದಲ್ಲಿ ಏನಾಗ್ತದೆ ಅಂದರೆ ಇಟ್ಸ್ ಎ ರಿಸೆಸಿವ್ ಟ್ರೇಟ್ 100%. ಇಲ್ಲಿ ಏನಾಗ್ತದೆ ಅಂದರೆ ದೇ ಆರ್ ಎಫೆಕ್ಟೆಡ್ ಒನ್. ಅವರು ಎಫೆಕ್ಟೆಡ್ ಒನ್ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ದಿಸ್ ಈಸ್ ಅಬೌಟ್ ಸಿಕಲ್ ಸೆಲ್ ಎನಿಮಿಯಾ. ಇಲ್ಲಿ ನಮಗೆ ಏನಾಗ್ತದೆ ಅಂತಂದರೆ ದ ಡಿಫೆಕ್ಟ್ ಈಸ್ ಕಾಸ್ಡ್ ಬೈ ದ ಸಬ್ಸ್ಟಿಟ್ಯೂಷನ್ ಆಫ್ ಗ್ಲುಟಾಮಿಕ್ ಆ್ಯಸಿಡ್, ದಟ್ ಈಸ್ GLU, ಗ್ಲುಟಾಮಿಕ್ ಆ್ಯಸಿಡ್ ಅಂತ ಕರಿತಾ ಇದ್ವಿ. ಸೊ ಇಟ್ ಇಸ್ ಅನ್ ಅಮೈನೋ ಆ್ಯಸಿಡ್ ಇದೆ. ಸೊ ಬೈ ವೆಲ್ಲೈನ್, ಆ ಗ್ಲುಟಾಮಿಕ್ ಆ್ಯಸಿಡ್ ಬದಲಾಗಿ ಅಲ್ಲಿ ಏನು ಬಂದು ಕೂತ್ಕೊಳ್ತದೆ ಅಂದರೆ ವೆಲ್ಲೈನ್ ಬಂದು ಕೂತ್ಕೊಳ್ತದೆ. ಹಾಗಾಗಿ ಇಲ್ಲಿ ಎಫೆಕ್ಟ್ ಆಗೋದನ್ನು ನೋಡ್ತಾ ಇದ್ದೇವೆ. ಎಟ್ ದ 6th ಪೊಸಿಷನ್ ಆಫ್ ದ ಬೀಟಾ ಗ್ಲೋಬಿನ್ ಚೈನ್ ಆಫ್ ಹೆಮೋಗ್ಲೋಬಿನ್. ಸೊ ದಿಸ್ ಈಸ್ ಡ್ಯೂ ಟು ಸಿಂಗಲ್ ಬೇಸ್ ಸಬ್ಸ್ಟಿಟ್ಯೂಷನ್. ಒಂದು ಇಲ್ಲಿ ಬೇಸ್ ಪೇರ್ ಏನಾಗ್ತದೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಅದು 6th ಪ್ಲೇಸಲ್ಲಿ ಈ ಡಿಸೀಸ್ ಕಾಣಿಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಟ್ ದ 6th ಕೋಡಾನ್ ಆಫ್ ಬೀಟಾ ಗ್ಲೋಬಿನ್ ಜೀನ್ ಫ್ರಾಮ್ GAG. ಅಂದರೆ ನೋಡಿ ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲೇ ಎ ಬದಲಾಗಿ ಏನು ಬಂದು ಕೂಡ್ತಾ ಇದೆ ಅಂತಂದರೆ ಯು ಕೂಡ್ತಾ ಇದೆ. ಹಾಗಾಗಿ GAG ಟು ಅದು GUG ಆಗ್ತದೆ. GUG ಆದಾಗ ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಏನು ಅಮೈನೋ ಆ್ಯಸಿಡ್ಡೇ ಬೇರೆ, ಅದು ಏನಾಗ್ಬಿಡ್ತದಲ್ಲೇ ವೆಲೈನ್ ಅಮೈನೋ ಆ್ಯಸಿಡ್ ಆಗ್ತದೆ. ಅಕಸ್ಮಾತ್ GAGನೇ ಇದ್ದಿದ್ರೆ ಏನಾಗ್ತಿತ್ತು ಅಂತಂದರೆ ಗ್ಲುಟಾಮಿಕ್ ಆ್ಯಸಿಡ್ ಫಾರ್ಮೇಷನ್ ಆಗ್ತಿತ್ತು. ಈ ಪ್ರಾಬ್ಲಮ್ ನಮಗೆ ಕಾಣಿಸ್ಕೊಳ್ತಾ ಇದ್ದಿಲ್ಲ. ಸೊ 6th ಗ್ಲುಟಾಮಿಕ್ ಆ್ಯಸಿಡ್ ಇದೆ. ಸೊ ದಟ್ ಇಸ್ ಅ ನಾರ್ಮಲ್ ಜೀನ್. ಅದು ಜೀನ್ ಏನಾಗಿದೆ ಅಂತಂದ್ರೆ ನಾರ್ಮಲ್ ಆಗಿರ್ತದೆ. ಬಟ್ ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಒಂದು ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ವೆಲೈನ್ ಫಾರ್ಮೇಷನ್ನ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ದಿಸ್ ಒನ್ ಈಸ್ ದ ಎಫೆಕ್ಟೆಡ್ ಒನ್. ಇದು ಏನಾಗ್ತದೆ ಅಂದರೆ ಎಫೆಕ್ಟೆಡ್ ಒನ್ ಅಂತ ಹೇಳೋದಕ್ಕೆ ನಾವು ಕರಿತಾ ಇದ್ದೀವಿ. ಸೊ ದಿಸ್ ಕಾಸಸ್ ದ ಸಿಕಲ್ ಸೆಲ್ ಎನಿಮಿಯಾ. ಇದು ಸಿಕಲ್ ಸೆಲ್ ಎನಿಮಿಯನ್ನು ಉಂಟು ಮಾಡ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ದ ಮ್ಯೂಟೆಂಟ್ ಹೆಮೋಗ್ಲೋಬಿನ್ molecule undergoes the polymerization under low oxygen tension, causing the change in the shape of the RBC, that is from biconcave disc to elongated sickle-like structure. biconcave ಆಗೋ ಬದಲಿ sickle-like structure ಆಗಿರೋದನ್ನು ನೋಡ್ತಾ ಇದ್ವಿ. ಸೊ ಇದು ನಾರ್ಮಲ್ ಸೆಲ್ ಇದೆ ಇಲ್ಲೇ ನಮಗೆ. ಸೊ ದೆನ್ ಇದು ಸಿಕಲ್ ಸೆಲ್ ಸೊ ದಟ್ ಮೀನ್ಸ್ ದ ಡಿಸೀಸ್ ಕಾಸ್ಡ್ ಸೆಲ್ ಈಸ್ ಆಲ್ಸೋ ದೇರ್. That is an abnormal hemoglobin, and here the normal hemoglobin is present. ಸೊ ಹಾಗಾಗಿ ಆಕ್ಸಿಜನ್ ಸಪ್ಲೈ ಇಲ್ಲಿ ಏನಾಗ್ತದೆ ಅಂದರೆ ಕೊರತೆ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಯೂಶ್ವಲಿ ಏನಾಗ್ತದೆ ಅಂತಂದರೆ ಸೊ ದಿಸ್ ಇಸ್ ದ ಎಫೆಕ್ಟ್. ಅವರು ಬೇಗ ಏನಾಗೋದಂದರೆ ಟೈರ್ಡ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ ಬಿಕಾಸ್ ಆಫ್ ಸಪ್ಲೈ ಆಫ್ ಆಕ್ಸಿಜನ್ ದಟ್ ಡಿಕ್ರೀಸಸ್. ಅದು ಡಿಕ್ರೀಸ್ ಆಗ್ತಾ ಇರೋದಕ್ಕೆ ಡಿಕ್ರೀಸ್ ಆಗಿರೋದೇ ಇದಕ್ಕೆ ಮೂಲ ಕಾರಣ ಅಂತ ನಾವು ಹೇಳ್ಬೋದಾಗಿದೆ. ಸೊ ದಿಸ್ ಈಸ್ ಅಬೌಟ್ ಸಿಕಲ್ ಸೆಲ್ ಎನಿಮಿಯಾ.
ಸೊ ಸಿಕಲ್ ಸೆಲ್ ಎನಿಮಿಯಾ ಮೇಲೆ ಒಂದು ಕ್ವಶನ್ ಇರ್ತದೆ. ಸೊ ಜಸ್ಟ್ ರಿಮೆಂಬರ್ ಯಾವ ಒಂದು ವೆಲೈನ್ ಚೇಂಜ್ ಆಗ್ತದೆ, ಎಷ್ಟನೇ ಪ್ಲೇಸ್ನಲ್ಲಿ ಇದು ಚೇಂಜ್ ಆಗ್ತದೆ, ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಯು ಜಸ್ಟ್ ಕಾನ್ಸಂಟ್ರೇಟ್ ಓವರ್ ದ ಸಿಕಲ್ ಸೆಲ್ ಎನಿಮಿಯಾ. Still I am going to be explaining using the board in the next classes, future classes-ಗಳಲ್ಲಿ ಇದನ್ನು ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. And the one more the Mendelian disorder we say it is called as PKU ಅಂತ ಹೇಳೋದು ಕರಿತಾ ಇದ್ದೀವಿ, ನಾಟ್ PK ಫಿಲ್ಮ್ಸ್, ಅದು PK ಅನ್ನೋಕೆ ಹೋಗ್ಬಿಡಿ, ಇಟ್ ಇಸ್ ಎನ್ PKU. we say it is called as phenylketonuria. ಇದು phenylketonuria ಅಂತ ಹೇಳ್ತಾ ಇದ್ದೀವಿ. See, it is an inborn error of metabolism. ಇದು ಅಂದರೆ ಜನನದೊಂದಿಗೆ ಬರ್ತಾ ಇರತಕ್ಕಂಥದ್ದು, ಮೆಟಬಾಲಿಸಮ್ದಲ್ಲಿ ಎರರ್ ಆಗಿರ್ತಕ್ಕಂಥದ್ದು. ಸೊ ಒನ್ಸ್ ಅಗೇನ್ ಇಟ್ ಈಸ್ ಆಲ್ಸೋ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಇದು ಆಟೋಸೋಮಲ್ ರಿಸೆಸಿವ್ ಟ್ರೇಟೇ ಆಗಿದೆ. ಇಟ್ ಈಸ್ ಡ್ಯೂ ಟು ದ ಮ್ಯೂಟೇಷನ್ ಇನ್ ದ ಜೀನ್ ದಟ್ ಕೋಡ್ಸ್ ಫಾರ್ ದ ಎಂಜೈಮ್ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ಸಾಮಾನ್ಯವಾಗಿ ಇದು ಫಾರ್ಮೇಷನ್ ಆಗಬೇಕಾಗಿತ್ತು. ಆ್ಯಂಡ್ ದಿಸ್ ಎಂಜೈಮ್ ಕನ್ವರ್ಟ್ಸ್ ಆ್ಯನ್ ಅಮೈನೋ ಆ್ಯಸಿಡ್ ಫಿನೈಲ್ ಅಲನೈನ್ ಇಂಟು ಟೈರೋಸಿನ್. ಫಿನೈಲ್ ಅಲನೈನನ್ನು ಟೈರೋಸಿನ್ ಆಗಿ ಕನ್ವರ್ಷನನ್ನು ಮಾಡ್ತದೆ. ಬಟ್ ದ ಅಫೆಕ್ಟೆಡ್ ಇಂಡಿವಿಜುವಲ್ ಲ್ಯಾಕ್ ಆಫ್ ದಿಸ್ ಎಂಜೈಮ್, ಅವರಲ್ಲಿ ಇದು ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಇರೋದಿಲ್ಲ, ಫಾರ್ಮೇಷನ್ ಆಗೋದಿಲ್ಲ. ಆ್ಯಸ್ ಎ ರಿಸಲ್ಟ್ ಈ ಫಿನೈಲ್ ಅಲನೈನ್ ಏನಾಗ್ತದೆ ಅಂದರೆ ಅಕ್ಯುಮುಲೇಟ್ ಆಗ್ತದೆ ಆ್ಯಂಡ್ ಕನ್ವರ್ಟ್ಸ್ ಇಂಟು phenyl pyruvic acid and other derivatives. ಫಿನೈಲ್ ಪೈರವಿಕ್ ಆ್ಯಸಿಡ್ ಆಗಿ ಇದು ಕೂತ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಸಿ ಇಫ್ ದಟ್ ಎಂಜೈಮ್ ಈಸ್ ದೇರ್, ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೈಸ್ ಆ ಎಂಜೈಮ್ ಇತ್ತಂತಂದ್ರೆ ಟೈರೋಷನ್ ಆಗಿ ಕನ್ವರ್ಷನ್ ಆಗಿಬಿಡ್ತದೆ. ಸೊ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಮೆಲಾನಿನ್ ಪ್ರೋಟೀನ್ ಫಾರ್ಮೇಷನಲ್ಲಿ, ಡೋಪಮೈನ್ದಲ್ಲಿ ಇದು ಯೂಸ್ ಆಗ್ತದೆ. ಬಟ್ ಇದು ಅಬ್ಸೆಂಟ್ ಆಗಿರೋದ್ರಿಂದ ದಿಸ್ ಫಿನೈಲ್ ಅಲನೈನ್ ಈಸ್ ಗೆಟ್ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರವಿಕ್ ಆ್ಯಸಿಡ್. ಫಿನೈಲ್ ಪೈರವಿಕ್ ಆ್ಯಸಿಡ್ ಆಗಿ ಕೂತ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ರಿಪ್ರೆಸೆಂಟೇಷನ್ ಸಿಂಬಾಲಿಕಲಿ ಇಲ್ಲಿ ಏನೋ ರಿಪ್ರೆಸೆಂಟೇಷನ್ ಇದೆ, ಅದನ್ನು ಜಸ್ಟ್ ಫಾಲೋ ಮಾಡ್ಕೊಳ್ಳಿ, ದಟ್ ಇಸ್ ಗೋಯಿಂಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಅವಾಗ ಏನಾಗ್ತದೆ ಅಂತಂದರೆ ದಿಸ್ ಫಿನೈಲ್ ಪೈರವಿಕ್ ಆ್ಯಸಿಡ್ ಆ್ಯಂಡ್ ಅದರ್ ಡೆರಿವೇಟಿವ್ಸ್ ಅಕ್ಯುಮುಲೇಟ್ ಇನ್ ಬ್ರೈನಲ್ಲಿ ಹೋಗಿ ಎಫೆಕ್ಟ್ ಅಂದರೆ ಬ್ರೈನಲ್ಲಿ ಹೋಗಿ ಅಕ್ಯುಮುಲೇಟ್ ಆಗ್ತದೆ ಆ್ಯಂಡ್ ರಿಸಲ್ಟಿಂಗ್ ಇನ್ ದ ಮೆಂಟಲ್ ರಿಟಾರ್ಡೇಷನ್. ಮೆಂಟಲಿ ಅವ್ರು ಏನಾಗ್ತಾರಂದ್ರೆ ರಿಟಾರ್ಡೇಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ದೀಸ್ ಆರ್ ಆಲ್ಸೋ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿನ್ ಮುಖಾಂತರವೂ ಸಹ ಇದು ಫಿನೈಲ್ ಪೈರವಿಕ್ ಆ್ಯಸಿಡ್ ಎಕ್ಸ್ಕ್ರೀಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ಪುವರ್ ಎಬ್ಸಾರ್ಪ್ಷನ್ ಬೈ ದ ಕಿಡ್ನಿ ಇದನ್ನು ಪುವರ್ ಅಂದರೆ ಸರಿಯಾಗಿ ಎಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಿಲ್ಲ. ಹೆನ್ಸ್ ದ ನೇಮ್ ಇಟ್ ಇಸ್ ನೋನ್ ಆಸ್ ಎನ್ ಫಿನೈಲ್ ಕಿಟೋನ್ಯೂರಿಯಾ. ಯೂರಿನ್ ಮುಖಾಂತರ ಪಾಸ್ ಆಗೋದ್ರಿಂದ ಇದಕ್ಕೆ ಫಿನೈಲ್ ಕಿಟೋನ್ಯೂರಿಯಾ ಅಂತಕ್ಕಂಥ ಹೆಸರನ್ನು ನಾವು ಕೊಡ್ತಾ ಇದ್ದೀವಿ. ಸೊ ದೆನ್ ದಟ್ ಇಸ್ ದ ಹೌ ದಟ್ ಫಿನೈಲ್ ಕಿಟೋನ್ಯೂರಿಯಾ ಕಾಸಸ್, ಅದ್ರ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಸಾಕಾಗ್ತದೆ. ಜಸ್ಟ್ ಯು ರಿಮೆಂಬರ್ ದಟ್ ಇಸ್ ಅನ್ ಫಿನೈಲ್ ಕಿಟೋನ್ಯೂರಿಯಾ ಯಾಕೆ ಆಗ್ತದೆ ಅಂಥೇಳಿ, ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ದಟ್ ಇಸ್ ಅನ್ ಎಂಜೈಮ್. ಆ ಎಂಜೈಮೇ ನಮಗೆ ಮುಖ್ಯ. ದಟ್ ಇಸ್ ಅ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ದಿಸ್ ಎಂಜೈಮ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸಿಂಥಸೈಸಿಂಗ್ ಬಿಕಾಸ್ ಆಫ್ ದ ಡಿಫೆಕ್ಟಿವ್ ಝೀನಿಂದ ಈ ಥರ ಆಗಿದೆ. ಸೊ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎನ್ PKU. ಇಂಥದ್ದನ್ನು ನಾವು PKU ಅಂತ ಹೇಳ್ತಾ ಇದ್ದೀವಿ. ಸೊ ದೆನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ PKU, ಸೊ ದಟ್ ಇಸ್ ಒನ್ ಮೋರ್ ಮೆಂಡಲಿಯನ್ ಡಿಸಾರ್ಡರ್ಸ್, ದಟ್ ಇಸ್ ಅನ್ ಥೆಲಸೇಮಿಯಾ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ. ಸೊ ಇಟ್ ಇಸ್ ಅನ್ ಕ್ವಾಂಟಿಟೇಟಿವ್ ಪ್ರಾಬ್ಲಮ್. ಸೊ ದಟ್ ಸಿಂಥಸಿಸ್ ಆಫ್ ಫ್ಯೂ ಗ್ಲೋಬಿನ್ ಮಾಲಿಕ್ಯೂಲ್ಸ್ ಆಗ್ತವೆ. ಸಿಕಲ್ ಸೆಲ್ ಎನಿಮಿಯಾ ಈಸ್ ಎ ಕ್ವಾಲಿಟೇಟಿವ್ ಪ್ರಾಬ್ಲಮ್. ಸೊ ಸಿಂಥಸಿಸ್ ಆಫ್ ಆ್ಯನ್ ಇನ್ಕರೆಕ್ಟ್ಲಿ ಫಂಕ್ಷನಿಂಗ್ ಗ್ಲೋಬಿನ್, ಅಲ್ಲೇ ಕಂಪ್ಲೀಟ್ ಫಂಕ್ಷನಿಂಗ್ ಗ್ಲೋಬಿನ್ ಆಗ್ತದೆ ಸಿಕಲ್ ಸೆಲ್ ಎನಿಮಿಯಾದಲ್ಲಿ. ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ ಸಿಂಥಸಿಸ್ ಆಫ್ ಫ್ಯೂ ಗ್ಲೋಬಿನ್ ಮಾಲಿಕ್ಯೂಲ್ಸ್ ಸ್ವಲ್ಪ ಫಾರ್ಮೇಷನ್ ಆಗ್ತಾ ಇದ್ದಾವೆ, ಅಷ್ಟೇ ಡಿಫ್ರೆನ್ಸು. ಸೊ ಇಟ್ ಈಸ್ ಅನ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಬ್ಲಡ್ ಡಿಸೀಸ್. ಇದು ಸಹ ಆಟೋಸೋಮ್ ಲಿಂಕ್ ಆಗಿರೋದು. ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಾಮ್ ಅನ್ಅಫೆಕ್ಟೆಡ್ ಕ್ಯಾರಿಯರ್ ಹೆಟ್ರೋಜೈಗಸ್ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್ಸ್. ಸೊ ಇಟ್ ಈಸ್ ಡ್ಯೂ ಟು ಮ್ಯೂಟೇಷನ್ ಆರ್ ಡಿಲೀಷನ್ ಆಗೋದ್ರ ಮೂಲಕ ಝೀನಲ್ಲಿ ಒಂದು ಬೇಸು ಡಿಲೀಷನ್ ಆಗಿರೋದ್ರ ಮೂಲಕ ಈ ಥರ ಆಗ್ಬೋದು. ಇಟ್ ರಿಸಲ್ಟ್ಸ್ ಇನ್ ರೆಡ್ಯೂಸ್ಡ್ ಸಿಂಥಸಿಸ್ ಆಫ್ ಒನ್ ಆಫ್ ದ alpha or beta globin chains of hemoglobin. It forms the abnormal hemoglobin and causes the anemia. Anemia ಅಂತಂದರೆ they are suffering from the blood. We say it is called as ಅದಕ್ಕೆ ನಾವು ಥೆಲಸೇಮಿಯಾ ಅಂತ ಕರಿತೀವಿ.
ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಏನಾಗಿದೆ ಅಂತಂದರೆ ಬೇಸ್ಡ್ ಆನ್ ದ ಚೈನ್ ಎಫೆಕ್ಟೆಡ್ ಥೆಲಸೇಮಿಯಾ ಈಸ್ 2 ಟೈಪ್ಸ್. ಇದರ ಆಧಾರದ ಮೇಲೆ ನಾವು 2 ರೀತಿ ಕರಿತಾ ಇದ್ದೀವಿ. ಒಂದು ಅಲ್ಫಾ ಥೆಲಸೇಮಿಯಾ ಅಂತ ಕರಿತೀವಿ, ಇನ್ನೊಂದು ಬೀಟಾ ಥೆಲಸೇಮಿಯಾ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಅಲ್ಫಾ ಥೆಲಸೇಮಿಯಾ, ಹಿಯರ್ ದ ಪ್ರೊಡಕ್ಷನ್ ಆಫ್ ಅಲ್ಫಾ ಗ್ಲೋಬಿನ್ ಚೈನ್ ಈಸ್ ಎಫೆಕ್ಟೆಡ್. ಅಲ್ಫಾ ಗ್ಲೋಬಿನ್ ಚೈನ್ ಏನಾಗ್ತದೆ ಅಂತಂದರೆ ಇಲ್ಲಿ ಎಫೆಕ್ಟ್ ಆಗ್ತದೆ. ಇಟ್ ಈಸ್ ಕಂಟ್ರೋಲ್ಡ್ ಬೈ 2 ಕ್ಲೋಸ್ಲಿ ಲಿಂಕ್ಡ್ ಜೀನ್ಸ್, that is HbA1, HbA2 ಆನ್ ಕ್ರೋಮೋಸೋಮ್ 16th ಕ್ರೋಮೋಸೋಮಲ್ಲಿ ಇದು ಇರ್ತದೆ, ಆನ್ ಕ್ರೋಮೋಸೋಮ್ 16th ಆಫ್ ಈಚ್ ಪೇರೆಂಟ್. ಮ್ಯೂಟೇಷನ್ ಆರ್ ಡಿಲೀಷನ್ ಆಫ್ 1 or more of the 4 genes causes the disease. The more genes affected, the less alpha globin molecules are produced. So this is the information regarding thalassemia. In beta thalassemia ನಾವು ಬಂದರೆ, here it is produced by beta globin chain is affected. So that is an production, here it is a production of beta globin chain, it is an affected. It is controlled by single gene. ಇದು ಮಾತ್ರ ಸಿಂಗಲ್ ಜೀನಿಂದ ಕಂಟ್ರೋಲ್ ಆಗಿರ್ತದೆ. HBB ಆನ್ ಕ್ರೋಮೋಸೋಮ್ 11th, ಅದು ಅಲ್ಫಾ ಆನ್ 16th ಕ್ರೋಮೋಸೋಮ್, ಆ್ಯಂಡ್ ಹಿಯರ್ ಇಟ್ ಈಸ್ ಅನ್ 11th ಕ್ರೋಮೋಸೋಮ್ ಆಫ್ ಈಚ್ ಪೇರೆಂಟ್. ಮ್ಯೂಟೇಷನ್ ಆಫ್ 1 or both the genes causes the disease. ಇವುಗಳು ಡಿಸೀಸನ್ನು ಕಾಸ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಥೆಲಸೇಮಿಯಾ. So these are the different disorders regarding Mendelian disorders. Mendelian disorders ಕನ್ಸರ್ನ್ ಆಗಿ ಇಷ್ಟೊಂದು ಎಕ್ಸಾಂಪಲ್ಸ್ಗಳನ್ನು, ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಯು ಆರ್ ಆಲ್ಸೋ ಅಬ್ಸರ್ವಿಂಗ್ ಅವರ್ ಡಿಪಾರ್ಟ್ಮೆಂಟ್ ವಿಡಿಯೋಸ್, and I hope you are getting clear information and you go through the textbook. You just read. If you have any doubt, you just leave the comment in comment box. ನೀವು ಯಾರು ಮಾಡೋದಿಲ್ಲ ಅನ್ನೋದು ಗೊತ್ತಿದೆ, ನೀವು ಇದೇ ರೀತಿ ಇರ್ತೀರಿ. ಸೊ ವಿ ಕಾಂಟ್ ಹೆಲ್ಪ್, ನಾವೇನು ಮಾಡಲಿಕ್ಕಾಗೋದಿಲ್ಲ. ಓಕೆ, ಸೊ ಫಾಲೋ ದ ವಿಡಿಯೋಸ್. ಬಾಯ್.